ಇವತ್ತು ನಾವು ಖಾರ ಮಂಡಕ್ಕಿ ಅಥವಾ ಖಾರ ಗಿರ್ಮಿಟ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾನು ಇಲ್ಲಿ ತೊಗೊಂಡಿರೋದು ಕಡಲೆ ಬೀಜ, ಕರಿಬೇವು, ಹುರಿಗಡಲೆ ಮತ್ತು ಬೆಳ್ಳುಳ್ಳಿ. ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ. ಅದಾದ ನಂತರ ಕಡಲೆ ಬೀಜನ ಎಣ್ಣೆಗೆ ಹಾಕಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಇವಾಗ ಹುರಿಗಡಲೆ ಒಂದು ಬಟ್ಲಾಗೋಷ್ಟು ನಾನಿಲ್ಲಿ ಹುರಿಗಡಲೆನ ತೊಗೊಂಡಿದ್ದೀನಿ. ಅದನ್ನು ಸಹ ನೀವು ಎಣ್ಣೆಯಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನೀವು ಅದನ್ನು ಫ್ರೈ ಮಾಡಿಕೊಂಡು ಸೇಮ್ ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕು, ಇಲ್ಲ ಅಂದರೆ ಜಾಸ್ತಿ ಕಪ್ಪಾಗಿಬಿಡುತ್ತೆ. ಸೊ ಬೇಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಅದಾದ ನಂತರ ಇವಾಗ ಅದೇ ಎಣ್ಣೆಗೆ ಒಂದು ಬಟ್ಲಾಗೋಷ್ಟು ಬೆಳ್ಳುಳ್ಳಿನ ತೆಗೆದುಕೊಂಡು ಸೊ ಅದನ್ನು ಸಹ ಫ್ರೈ ಮಾಡ್ಕೊಳ್ಬೇಕು. ಸೊ ಈ ಕಡಲೆ ಬೀಜ, ಹುರಿಗಡಲೆ ಮತ್ತು ಬೆಳ್ಳುಳ್ಳಿ ಮೂರನ್ನು ಸಹ ಫ್ರೈ ಮಾಡ್ಕೊಂಡಾದ ನಂತರ ಆ ಉಳಿದ ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಅದಾದ ನಂತರ ಒಂದು ಹಿಡಿ ಕರಿಬೇವು ಹಾಕಿ ಇವಾಗ ನಾವು ಫ್ರೈ ಮಾಡ್ಕೊಂಡಿರೋ ಅಂಥ ಕಡಲೆ ಬೀಜ, ಹುರಿಗಡಲೆ, ಬೆಳ್ಳುಳ್ಳಿಯನ್ನು ಅದೇ ಎಣ್ಣೆಗೆ ಸೇರಿಸಬೇಕು. ಸೊ ಇವಾಗ ಇನ್ನೊಂದು ಸತಿ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದಕ್ಕೆ ನಾನು ಇಲ್ಲಿ 1-2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಅದಾದ ನಂತರ ಸ್ವಲ್ಪ ಹಳದಿ, ಅದಾದ ನಂತರ 1-2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ಓಕೆ, ಇದು ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ಇವಾಗ ನಾವು ಮಂಡಕ್ಕಿ ಅಥವಾ ಗಿರ್ಮಿಟ್ ಅಂತ ಏನು ಹೇಳ್ತಾರೆ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ಬಿಟ್ಟು 1 ತಿಂಗಳಾಗೋವರೆಗೂ ನೀವು ಸ್ಟೋರ್ ಮಾಡಿಬಿಟ್ಟು ಇದನ್ನು ತಿನ್ಬೋದು. ಸೊ ಇದನ್ನು ನೀವು ಮಿಕ್ಸ್ ಮಾಡೋದಕ್ಕೆ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ನೋಡ್ತಿದ್ದೀರಲ್ವ ನೀವು ಯಾವ ಥರ ಮಿಕ್ಸ್ ಮಾಡ್ತಿದ್ದೀವಿ ಅಂತ. ಸೊ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ಉಪ್ಪು ಅಥವಾ ಖಾರನ ಆ್ಯಡ್ ಮಾಡ್ಕೊಳ್ಬೋದು. ಇದು ಬಂದುಬಿಟ್ಟು ತುಂಬಾ ಸುಲಭವಾದ ರೆಸಿಪಿ ಆಗಿರುತ್ತೆ. ಸೊ ಇದನ್ನು ನಿಮಗೆ ಮಾಡೋದಕ್ಕೆ ಏನಿಲ್ಲ ಅಂದ್ರೂ 5 to 10 ಮಿನಿಟ್ಸಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದನೇ ನಾನು ಇದನ್ನು ಪ್ರಿಪೇರ್ ಮಾಡಿರೋದು. 1 ತಿಂಗಳವರೆಗೂ ಬೇಕಾದರೆ ನೀವು ಇದನ್ನು ಇಟ್ಬಿಟ್ಟು ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕೆಳಗಡೆ ಕಾಣ್ತಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.